ಹರಿ ಓಂ. ನಿಮ್ಮ ದೇಹ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆಯಾ? ಸರಿಯಾಗಿ ನಿದ್ರಿಸಲು ಸಾಧ್ಯವಾಗ್ತಾ ಇಲ್ವಾ? ಹಾಗಾದರೆ ಈ ಮ್ಯಾಜಿಕ್ ನಂಬರ್ 478 ವಿಧಾನವನ್ನು ದಿನನಿತ್ಯ ಅಭ್ಯಾಸ ಮಾಡಿ. ನಮಸ್ಕಾರ ವೀಕ್ಷಕರೇ. ದಿನನಿತ್ಯದ ಜೀವನದಲ್ಲಿ ನಮ್ಮ ಮನಸ್ಸು ಹಾಗೂ ದೇಹದ ಮೇಲೆ ಆಗುವಂಥ ಒತ್ತಡದಿಂದ ರಾತ್ರಿ ಸರಿಯಾಗಿ ನಿದ್ರಿಸಲು ಸಾಧ್ಯವಾಗೋದಿಲ್ಲ. ಅಂಥವರು ಈ 478 ಮ್ಯಾಜಿಕ್ ನಂಬರನ್ನು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ಒತ್ತಡವನ್ನು ನಿವಾರಣೆ ಮಾಡಿ ನಿದ್ರಿಸಲು ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಈ 478 ಮ್ಯಾಜಿಕ್ ನಂಬರ್ ಏನು, ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, 478 ಒಂದು ಉಸಿರಾಟದ ವಿಧಾನ. ಈ ರೀತಿಯಾಗಿ ನಾವು 478 ಕ್ರಮದಲ್ಲಿ ನಾವು ಉಸಿರಾಟವನ್ನು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ನಮ್ಮ ಮನಸ್ಸು ಹಾಗೂ ನಮ್ಮ ದೇಹದಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿ ರಾತ್ರಿ ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುತ್ತೆ. ಈಗ 478 ಉಸಿರಾಟದ ವಿಧಾನವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್, ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ 478 ಉಸಿರಾಟದ ವಿಧಾನವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ವಿಧಾನವನ್ನು ಅಭ್ಯಾಸ ಮಾಡಲು ನಾವು ಯಾವುದಾದ್ರೂ ಒಂದು ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಬೇಕು. ಅದು ಸುಖಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಅರ್ಧ ಪದ್ಮಾಸನ ಆಗಿರ್ಬೋದು, ವಜ್ರಾಸನ ಆಗಿರ್ಬೋದು ಅಥವಾ ಸಿದ್ಧಾಸನ ಆಗಿರ್ಬೋದು. ಬೆನ್ನನ್ನು ನೇರವಾಗಿರಿಸಿ ಕುಳಿತುಕೊಳ್ಳಿ. ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ. ಹಾಗೆ ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಲಿ. ಈಗ 478 ಉಸಿರಾಟದ ವಿಧಾನವನ್ನು ಅಭ್ಯಾಸ ಮಾಡೋಣ. 4 ಕೌಂಟಲ್ಲಿ ನಾವು ಉಸಿರನ್ನು ತೆಗೆದುಕೊಳ್ಬೇಕು, ಆಳವಾಗಿ ಉಸಿರನ್ನು ತೆಗೆದುಕೊಳ್ಬೇಕು 4 ಕೌಂಟಲ್ಲಿ. ಹಾಗೆ 7 ಕೌಂಟು ಉಸಿರಾಟವನ್ನು ತಡೆ ಹಿಡಿಬೇಕು. ಅದಾದ ನಂತರ 8 ಕೌಂಟಲ್ಲಿ ನಿಧಾನ ಮತ್ತು ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕಬೇಕು. ಇದು 1 ರೌಂಡ್. ಇದೇ ರೀತಿಯಾಗಿ ನೀವು 5 ರಿಂದ 10 ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ದೇಹದಲ್ಲಿ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಒತ್ತಡವನ್ನು ನಿವಾರಣೆ ಮಾಡಿ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ರಿಸಲು ಸಹಾಯವಾಗುತ್ತೆ. ಈಗ ಒಂದು ಬಾರಿ 478 ಉಸಿರಾಟದ ಕ್ರಮವನ್ನು ಅಭ್ಯಾಸ ಮಾಡೋಣ. ಸಾಧ್ಯವಾದಷ್ಟು ಬೆನ್ನನ್ನು ನೇರವಾಗಿರಿಸಿ, ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡಿಕೊಳ್ಳಿ. ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಲಿ. ಕಣ್ಣನ್ನು ಮುಚ್ಕೊಳ್ಬೇಕು. ಮೊದಲು ನಾವು ಒಂದು ಬಾರಿ ಆಳವಾದ ಉಸಿರಾಟವನ್ನು ಮಾಡೋಣ. ಆಳವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ನಿಧಾನ ಮತ್ತು ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕಬೇಕು. ಈಗ 478 ಉಸಿರಾಟದ ವಿಧಾನವನ್ನು ಅಭ್ಯಾಸ ಮಾಡೋಣ. 4 ಕೌಂಟಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಈಗ 7 ಕೌಂಟಲ್ಲಿ ಉಸಿರನ್ನ ಹೋಲ್ಡ್ ಮಾಡಿ. 8 ಕೌಂಟಲ್ಲಿ ಉಸಿರನ್ನ ಹೊರ ಹಾಕಿ. 1 ರೌಂಡ್. ನೀವು ಇದೇ ರೀತಿಯಾಗಿ 5 ರಿಂದ 10 ಬಾರಿ ಪುನರಾವರ್ತನೆಯನ್ನು ಮಾಡ್ತಾ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ಕಡಿಮೆ ಮಾಡಿ ನಿಮ್ಮ ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.